ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಹೆಂಗದಿರಿ? ನಾ ಅಂತೂ ಮಸ್ತ್ ಅದೀನಿ ನೋಡ್ರಿ. ಇವತ್ತೊಂದು ನೋಡ್ರಿ ಹೊಸ ರೆಸಿಪಿ ತೊಗೊಂಡು ಸ್ನ್ಯಾಕ್ಸಿಗೆ ಅಂತ ನೋಡ್ರಿ. ಮಳೆಗಾಲದೊಳಗೆ ಸ್ನ್ಯಾಕ್ಸ್ ತಿನ್ನೋ ಟೈಮ್ನಾಗ ಇದು ಅಂತೂ ಮಸ್ತ್ ರೆಸಿಪಿ ನೋಡ್ರಿ. ಏನಂತಂದ್ರೆ ನೋಡಿ ಗಿರ್ಮಿಟಿ ನೋಡ್ರಿ. ಹೆಂಗೆ ಮಾಡ್ತೀವಿ ಅಂತ ನಾವಂತೂ ಯಾವಾಗಲೂ ಟೈಮ್ ಪಾಸಿಗೆ ಮಾಡ್ತಿರ್ತೀವಿ. ತಿನ್ಬೇಕು ಅನ್ನಿಸ್ತು ಏನಾರ ಸ್ನ್ಯಾಕ್ಸ್ ಅಂದ್ರೆ ಹೆಂಗೆ ಮಾಡ್ತೀವಿ ಅಂತ ನಿಮ್ಗೂ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಫಸ್ಟ್ ಒಂದು ನೋಡ್ರಿ, ನಮ್ಗೆ ಎಷ್ಟು ಬೇಕೋ ಅತಕ್ಕೆ ತಕ್ಕಂಗೆ ಎಣ್ಣೆ ಹಾಕೋಬೇಕು ನೋಡ್ರಿ. ಎಣ್ಣೆ ಹಾಕೊಂಡ್ಮೇಲೆ ನೋಡ್ರಿ ಅದ್ರೊಳಗೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮಾಟೊ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸ್ಮಿ ಇದನ್ನೆಲ್ಲ ಹಾಕೋಬೇಕು ನೋಡ್ರಿ. ಹಾಕೊಂಡ್ಬಿಟ್ಟು ಮೇಲೆ ನೋಡಿ ಉಪ್ಪು ಹಾಕೊಳಕತ್ತೀವಿ. ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸರ್ ಆಯಿಲ್ ಅದ್ರೊಳಗೆ ಜಾಸ್ತಿ ಮಾಡ್ಕೊಂಡಿಟ್ರೆ ಏನು ತಪ್ಪಾಗಲ್ಲ ನೋಡ್ರಿ. ಮ್ಯಾಗ ನೋಡ್ರಿ ಸಕ್ಕರೆ ಹಾಕೊಳಕತ್ತೀವಿ. ಬೆಲ್ಲನೂ ಹಾಕೋಬೋದು, ಬಟ್ ಜಾಸ್ತಿ ನಾವು ಸಕ್ಕರೆ ಹಾಕೊಳಕತ್ತೀವಿ ನೋಡ್ರಿ. ಅವ್ರವ್ರದ್ದು ಇದ್ರ ಮ್ಯಾಗೆ ಹೋಗುತ್ತೆ ನೋಡ್ರಿ ಮಾಡ್ಕೊಳಾಗ. ಈ ಥರ ಸ್ನ್ಯಾಕ್ಸ್ ಮಾಡಿಟ್ರೆ ನೋಡ್ರಿ ಒಂದೊಂದು ವಾರ ಇಟ್ಟರೆ ಏನೂ ಆಗಲ್ಲ. ಇದು ಫ್ರಿಜ್ ಒಳಗೆ ಆ ಟೈಪ್ ಸ್ನ್ಯಾಕ್ಸ್ ನೋಡ್ರಿ. ಇದು ನಾವು ಎಷ್ಟು ಬೇಕಾದರೂ ನಾವು ಅಳತೆಗೆ ತಕ್ಕಂಗೆ ಹಾಕೊಂಡು ನಾವು ಒಗ್ಗರಣೆ ಹಾಕೊಂಡು ಮಿಕ್ಸ್ ಮಾಡಿ ತಿನ್ಬೋದು ನೋಡ್ರಿ. ಚುರುಮುರಿ ಒಳಗೆ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಲ್ಲನೂ. ಆಮೇಲೆ ಮೇಲೆ ನೋಡ್ರಿ ಅರ್ಶಿನ ಪುಡಿ ಹಾಕೊಳಕತ್ತೀವಿ. ಅರ್ಶಿನ ಪುಡಿ ಆಮೇಲೆ ಹುಳಿಗೆ ನೋಡ್ರಿ ನಾವು ಟೊಮೊಟೊನೂ ಹಾಕೋಬೋದು. ಟೊಮೊಟೊ ಹಾಕೊಂಡ್ಮೇಲೆ ನಾವು ಸ್ವಲ್ಪ ಹುಂಚಿ ಹುಳಿ ಹಾಕೊಂಡ್ರೆ ತೀರಾ ಟೇಸ್ಟ್ ಬರ್ತದೆ ನೋಡ್ರಿ. ಹೇಳ್ದೆಲ್ಲ ಒಂದು ವಾರ ಇಟ್ಟರು ಏನೂ ಆಗಂಗಿಲ್ಲ. ಒಗ್ಗರಣೆ ಕೆಡಂಗೇ ಇಲ್ಲ. ಅದು ಏನಿಟ್ರು ನೀಟಾಗಿ ಫ್ರಿಜ್ ಒಳಗೆ ಇಟ್ಬಿಟ್ಟು ಬಂದು ಏನಾಗಂಗಿಲ್ಲ ನೋಡ್ರಿ. ಈ ಥರ ಒಂದ್ರೊಳಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಎಲ್ಲದು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಶೇಂಗಾ ಹಾಕೊಂಡಿದ್ದೀವಿ. ಆಲ್ರೆಡಿ ಹಾಕೊಂಡಿದ್ದೇ ಐತೆ ನೋಡ್ರಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಶೇಂಗಾ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿನೂ ಹಾಕೋಬೇಕು ನೋಡ್ರಿ. ಫಸ್ಟ್ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಎರಡೂ ಹಾಕೊಂಡಿವಿ ಅಂದ್ರೆ ಒಂಥರ ಟೇಸ್ಟ್ ಬರ್ತವೆ. ಫುಲ್ ಸ್ನ್ಯಾಕ್ಸ್ ಇದ್ದು ಒಂಥರ ಬೇರೆನೇ ಅನಿಸುತ್ತೆ ಟೇಸ್ಟ್. ಇಟ್ಟು ಹಾಕೊಂಡು ಫ್ರೈ ಮಾಡಿಬಿಟ್ಟು ನೋಡ್ರಿ. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡಿವಿ ಅಂದರೆ ಯಾವಾಗ ಬೇಕು ಅವಾಗ ಚುರುಮುರಿ ಅದ್ರ ತಕ್ಕಂಗೆ ಹಾಕೋಬೇಕಾಗತ್ತೆ. ಮೇಲ್ಗಡೆ ನೋಡ್ರಿ ಏನು ಹಾಕೋಬೇಕಂತ ಸೇವ್ ಹಾಕೋಬೋದು ನೋಡ್ರಿ. ಸಣ್ಣ ಸೇವ್ ಯಾವ ಥರ ಬರ್ತದೆ ಅದು ಹಾಕೋಬೋದು. ಬುಟಾಣಿ ಪೌಡ್ರ್ ಐತಿ, ಇಲ್ಲಿ ಕೊತ್ತಂಬರಿ ಹೆಚ್ಚಿಟ್ಕೊಂಡೈತಿ. ಇಟ್ಟು ಕೂಡಿ ಬರ್ರಿ ಇನ್ನು ಸ್ಟಾರ್ಟ್ ಮಾಡೋಮಂತ ತಿನ್ನಕ್ಕೆ. ಎಷ್ಟು ಬೇಕು ಅಷ್ಟು ಒಗ್ಗರಣೆ ಹಾಕೋಬೇಕು ನೋಡ್ರಿ. ಇಷ್ಟೊಳಗೆ ಇದು ಒಮ್ಮೆ ಹಾಕಿಬಿಟ್ರೆ ನೀಟಾಗಿ ಕಲ್ಸೋಕ್ಕಾಗಲ್ಲ ನೋಡ್ರಿ. ಕಲಿಸ್ಬಿಟ್ರೆ ಅದು ಬಾಯಿ ತುಂಬ ಉಪಕಾರ ಆಗಂಗಿಲ್ಲ. ಹಾಗಾಗಿ ಒಂದು ಬೊಗಣಿ ಒಳಗೆ ನಮ್ಗೇನು ಒಂದು ಪ್ಲೇಟ್ ಬೇಕಲ್ಲ, ಒಂದೊಂದು ಪ್ಲೇಟಾಗಿ ಒಂದಷ್ಟೇ ಒಗ್ಗರಣೆ ಹಾಕೊಂಡ್ಬಿಟ್ಟು ಅದು ಒಂದು ಪ್ಲೇಟಿಗೆ ಎಷ್ಟು ಚುರುಮುರಿ ಬರ್ತದೆ ಅಷ್ಟು ಚುರುಮುರಿ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡ್ರಿ. ನೀಟಾಗಿ ಕಲ್ಸ್ಕೊಂಡಿವಿ ಅಂದ್ರೆ ನಮಗೊಂಥರ ಫುಲ್ ಉಪ್ಪು ಖಾರ ಬಾಯಿ ತುಂಬ ಆಗಿ ಟೇಸ್ಟ್ ಆಗುತ್ತೆ. ಒಮ್ಮೆ ಹಾಕೊಂಡ್ಬಿಟ್ಟು ಕಲ್ಸ್ಕೊಂಡ್ಬಿಟ್ಟಿವಿ ಅಂದ್ರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ. ಎಲ್ಲ ನೋಡಿ ಫ್ಯಾಮಿಲಿಯವರು ಕೂತಾಗ ಟೈಮ್ ಪಾಸ್ ಮಾಡುವಾಗ ಒಂದೊಂದೇ ಪ್ಲೇಟಾಗಿ ಈ ಥರ ನೀಟಾಗಿ ಮಾಡ್ಕೊಂಡಿವಿ ಅಂದ್ರೆ ಭಾರಿ ಚಂದ ಅನಿಸುತ್ತೆ ನೋಡ್ರಿ. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕೆ ನೋಡ್ತದೆ. ಅದ್ರೊಳಗೆ ಮಳೆಗಾಲದಾಗ ನೋಡ್ರಿ ಒಂಥರ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತು. ಹೊರಗಡೆ ಹೋಗಿ ಬೇರ್ಪೂರ್ತಿರ್ತೀವಲ್ಲ ಅದೇ ಥರ ಗಿರ್ಮಿಟಿ ಮನೆಯೊಳಗೆ ಮಾಡ್ಕೊಂಡು ಒಂದು ಹೆಲ್ದಿ ಗಿರ್ಮಿಟಿ ಆಗುತ್ತೆ ನೋಡ್ರಿ. ನಮ್ಮ ಮನೆಯೊಳಗೆ ಎಣ್ಣೆ ಹಾಕಿಬಿಟ್ಟು ನಮ್ಗೆ ಎಷ್ಟು ಬೇಕು ಎಲ್ಲ ಥರನೂ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಮೇಲ್ಗಡೆ ನೋಡ್ರಿ ಪೂರ್ತಿ ಕವರ್ ಮಾಡ್ಕೋಬೇಕು ನೋಡ್ರಿ. ಇದು ಕೊತ್ತಂಬರಿ ಆಮೇಲೆ ಸೇವ್ ಹಾಕ್ಕೊಂಡು ನೋಡ್ರಿ. ನಾನು ಟ್ರೈ ಮಾಡಿ ಮಸ್ತ್ ಅನಿಸ್ತೈತಿ. ನೀವು ಎಲ್ಲರೂ ಟ್ರೈ ಮಾಡಿರಿ. ಮತ್ತು ಹೆಂಗಾಯಿತು, ಹೆಂಗೆ ಟೇಸ್ಟ್ ಬಂತು ಅಂತಲೂ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀವಿ ನೋಡ್ರಿ ಒಂದು ಹೊಸ ಸ್ನ್ಯಾಕ್ಸ್ ರೆಸಿಪಿ ಜೊತೆ. ಓಕೆ, ಬಾಯ್.